ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯ ಯೋಜನೆ ಅಡಿಯಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಈ ಕಪ್ಪು ಟೋಪಿಯ ಕೋತಿಗಳು ವಿಮಾನದಲ್ಲಿ ಬಂದಿಳಿದಿವೆ. ಈ ವರ್ಷಾಂತ್ಯಕ್ಕೆ ಇನ್ನೂ ಇತರೆ ಪ್ರಾಣಿಗಳು ಅಲ್ಲಿ ಬರಲಿವೆ. ಇದರ ಡೀಟೇಲ್ಸ್ ಇದೆ, ನೋಡೋಣ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೊಸ ಗೆಸ್ಟ್. ದಕ್ಷಿಣ ಆಫ್ರಿಕಾದಿಂದ ಬಂದ 8 ಕ್ಯಾಪುಚಿನ್ ಕೋತಿಗಳ ಆರೋಗ್ಯ ತಪಾಸಣೆ, ಪ್ರವಾಸಿಗರ ವೀಕ್ಷಣೆಗೆ ಅವಕಾಶ. ಹೌದು, ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಯೋಜನೆ ಅಡಿ ದಕ್ಷಿಣ ಆಫ್ರಿಕಾದ ಎಂದುನಾ ಪ್ರೈಮೇಟ್ ಮತ್ತು ಪ್ಯಾರೆಟ್ ಪಾರ್ಕ್ನಿಂದ ಕ್ಯಾಪುಚಿನ್ ಕೋತಿಗಳನ್ನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಬರಮಾಡಿಕೊಳ್ಳಲಾಗಿದೆ. ಭಾನುವಾರ ರಾತ್ರಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪಾರ್ಕ್ನ ಸಿಬ್ಬಂದಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. 4 ಗಂಡು ಮತ್ತು 4 ಹೆಣ್ಣು ಸೇರಿದಂತೆ ಒಟ್ಟು 8 ಕ್ಯಾಪುಚಿನ್ ಕೋತಿಗಳನ್ನ ದಕ್ಷಿಣ ಆಫ್ರಿಕಾದಿಂದ ದೇಶದಲ್ಲೇ ಮೊದಲ ಬಾರಿಗೆ ವಿದೇಶಿ ವಿನಿಮಯದಡಿ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ತರಿಸಲಾಗಿದೆ. ಕೋತಿಗಳ ಆರೋಗ್ಯ, ಆಹಾರ ಮತ್ತು ಪ್ರಾಣಿಗಳು ಇಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳಬೇಕಾದ ದೃಷ್ಟಿಯಿಂದ 8 ಕೋತಿಗಳನ್ನ ಪಾರ್ಕ್ನ ಕ್ವಾರಂಟೈನ್ನಲ್ಲಿ ಇಡಲಾಗಿದೆ. ಸಂಪೂರ್ಣ ಆರೋಗ್ಯ ಪರಿಶೀಲನೆಯ ಬಳಿಕ ಸಾರ್ವಜನಿಕ ವೀಕ್ಷಣೆಗೆ ಅವಕಾಶ ನೀಡಲಾಗುವುದು. ಅನಿಮಲ್ ಎಕ್ಸ್ಚೇಂಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಝೂನಲ್ಲಿ. ಯಾಕೆಂದ್ರೆ ನಾವು ಬೇರೆ ದೇಶದಿಂದ ಪ್ರಾಣಿಗಳನ್ನ ತರೋದು, ನಮ್ಮ ಪ್ರಾಣಿಗಳನ್ನ ಬೇರೆ ದೇಶಕ್ಕೆ ಕಳಿಸೋದ್ರಿಂದ ಜೆನೆಟಿಕ್ ಡೈವರ್ಸಿಟಿ ಅಥವಾ ಜೆನೆಟಿಕ್ ವಯಬಿಲಿಟಿ ಅನ್ನೋದು ಏನಿರುತ್ತೆ ಅದನ್ನು ಹೆಚ್ಚಿಸಬಹುದು. ಸೊ ಹಾಗಾಗಿ ಕ್ಯಾಪ್ಟಿವ್ ಕಂಡೀಷನ್ಸ್ ಅಲ್ಲಿ ಅನಿಮಲ್ ಎಕ್ಸ್ಚೇಂಜ್ ತುಂಬಾ ಒಂದು ಮುಖ್ಯವಾದ ಪಾತ್ರವನ್ನು ಹೊಂದುತ್ತೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಹಲವಾರು ಬೇರೆ ಬೇರೆ ದೇಶದಲ್ಲಿ ಅನಿಮಲ್ ಎಕ್ಸ್ಚೇಂಜ್ ಮಾಡೋದಕ್ಕೋಸ್ಕರ ಅವ್ರನ್ನ ಅಪ್ರೋಚ್ ಮಾಡಿ ಯಾವ ದೇಶದಲ್ಲಿ ಯಾವ ಪ್ರಾಣಿಗಳು ನಮಗೆ ಬೇಕಾಗಿರುವಂಥವು ಸರ್ಪ್ಲಸ್ ಅಲ್ಲಿ ಇದಾವೆ ಅಂತ ತಿಳ್ಕೊಂಡು ಆ ಪ್ರಾಣಿಗಳಿಗೆ ನಾವೇನು ಪ್ರಾಣಿ ಕೊಡ್ಬೋದು ಅಂತ ನಾವು ಕೂತು ಮಾತಾಡಿ ಅವಶ್ಯಕತೆ ಏನೇನಿದೆ, ಅದರ ಅಪ್ರೂವಲ್ಸ್ ಏನೇನಿದೆ ಅದೆಲ್ಲದನ್ನು ತಗೊಳ್ಳೋ ಕಾರಣಕ್ಕೋಸ್ಕರ ಡಿಸ್ಕಷನ್ ಮಾಡಿ ಅನಿಮಲ್ ಎಕ್ಸ್ಚೇಂಜ್ನ ಮಾಡ್ತೀವಿ. ಸೊ ಇವಾಗ ನಮಗೆ 2 ದಿನದ ಹಿಂದೆ ಸೌತ್ ಆಫ್ರಿಕಾದಿಂದ 8 ಬ್ಲ್ಯಾಕ್ ಕ್ಯಾಪುಚಿನ್ ಅಥವಾ ಟಫ್ಟೆಡ್ ಕ್ಯಾಪುಚಿನ್ ಅಂತ ಕೂಡ ಕರೀತಾರೆ, ಅದು ನಮಗೆ ಬಂದಿದೆ. 4 ಗಂಡು 4 ಹೆಣ್ಣು ಪ್ರಾಣಿಗಳನ್ನ ನಾವು ತಂದಿದ್ದೀವಿ ಸೌತ್ ಆಫ್ರಿಕಾದಿಂದ. ಇನ್ನು ಮೃಗಾಲಯದ ಪ್ರಾಣಿಗಳ ಆನುವಂಶಿಕ ವೈವಿಧ್ಯತೆಯನ್ನು ಹೆಚ್ಚಿಸುವುದು, ಪ್ರವಾಸಿಗರಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ವೈಜ್ಞಾನಿಕ ಸಂಶೋಧನೆಗೆ ಬೆಂಬಲ ನೀಡುವ ಸಲುವಾಗಿ ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಯೋಜನೆಯಡಿಯಲ್ಲಿ ಪ್ರಾಣಿಗಳನ್ನ ವಿನಿಮಯ ಮಾಡಿಕೊಳ್ಳಲಾಗುತ್ತೆ. ಮೂಲತಃ ಸೌತ್ ಅಮೆರಿಕನ್ಸ್ ಸ್ಪೀಷಿಯಸ್ನ ಈ ಕೋತಿಗಳನ್ನ ಟಫ್ಟೆಡ್ ಮಂಕಿ ಅಂತ ಕರೆಯಲಾಗುತ್ತೆ. ಬೇರೆ ದೇಶಗಳಲ್ಲಿರುವ ಕಾಯಿಲೆ ನಮ್ಮ ದೇಶಕ್ಕೆ ಹರಡಬಾರದು ಅಂತ ಕ್ವಾರಂಟೈನ್ನಲ್ಲಿ ಇರಿಸಲಾಗಿದೆ. ಇನ್ನು ಪರಿಸರಕ್ಕೆ ಹೊಂದಿಕೊಳ್ಳಲು ರೂಢಿ ಮಾಡಿಕೊಳ್ಳಲಾಗುತ್ತೆ. ಆಹಾರ ಪದ್ಧತಿಯನ್ನ ರೂಢಿ ಮಾಡಿಸಲಾಗುತ್ತೆ. ಸುಮಾರು 2 ತಿಂಗಳ ನಂತರ ಪ್ರವಾಸಿಗರು ಕ್ಯಾಪುಚಿನ್ ಕೋತಿಗಳನ್ನ ನೋಡುವ ಭಾಗ್ಯ ಸಿಗಲಿದೆ. ಮೂಲತಃ ಈ ಪ್ರಾಣಿಗಳು ಸೌತ್ ಅಮೆರಿಕನ್ ಸ್ಪೀಶೀಸ್. ಇದನ್ನ ನಾವು ನ್ಯೂ ವರ್ಲ್ಡ್ ಮಂಕಿ ಅಂತ ಕೂಡ ಕರಿತೀವಿ. ಗಾತ್ರದಲ್ಲಿ ಸ್ವಲ್ಪ ನಮ್ಮ ದೇಶದ ಪ್ರಾಣಿಗಳಿಗಿಂತ ಚಿಕ್ಕದಾಗಿರುತ್ತೆ. ಇದಕ್ಕೆ ಇದರದೇ ಆದ ವಿಶೇಷ ಗುಣಗಳು ಕೂಡ ಇರುತ್ತೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಬನ್ನೇರುಘಟ್ಟಕ್ಕೆ ಇದು ಫಸ್ಟ್ ಟೈಮ್ ಈ ಪ್ರಾಣಿ ಬರ್ತಾ ಇರೋದು. ಸೊ ನಮ್ಮ ಹತ್ರ ಯಾವುದೇ ನ್ಯೂ ವರ್ಲ್ಡ್ ಅನಿಮಲ್ಸ್ ಇರಲಿಲ್ಲ ಮುಂಚೆ ಪ್ರೈಮೇಟ್ಸ್ ಅಲ್ಲಿ. ಸೊ ಇದು ನಮ್ಮ ಫಸ್ಟ್ ಕಲೆಕ್ಷನ್ ನಾವು ಇವಾಗ ತಗೊಂಡ್ಬಂದಿರೋದು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ರೆಸ್ಕ್ಯೂ ಸೆಂಟರ್ಗೆ ತಗೊಂಡ್ಬಂದು ಕ್ವಾರಂಟೈನ್ ಫೆಸಿಲಿಟಿನಲ್ಲಿ ಪ್ರಾಣಿಗಳನ್ನ ರಿಲೀಸ್ ಮಾಡಿದೀವಿ. ಸುಮಾರು 1-1.5 ತಿಂಗಳಷ್ಟು ಕ್ವಾರಂಟೈನ್ ಅಲ್ಲಿ ಇಡಲೇಬೇಕು, ಮ್ಯಾಂಡೇಟರಿ ರೂಲ್ ಅದು. ನಾವು ಅದಾದ್ರ ಮೇಲೆ ನಿಧಾನವಾಗಿ ಪ್ರಾಣಿಗಳು ಈ ಜಾಗಕ್ಕೆ ಹೊಂದಿಕೊಂಡ ಮೇಲೆ ಇಲ್ಲಿ ಕೊಡುವಂತ ಆಹಾರ ಅಥವಾ ಇಲ್ಲಿನ ಪರಿಸರಕ್ಕೆ ಅಭ್ಯಾಸ ಆದ ಮೇಲೆ ನಿಧಾನಕ್ಕೆ ನಾವು ಅದನ್ನ ಪಬ್ಲಿಕ್ ಡಿಸ್ಪ್ಲೇ ಕೂಡ ಬಿಡ್ತೀವಿ. ಒಟ್ನಲ್ಲಿ ಹೊಸ ವರ್ಷಕ್ಕೂ ಮುನ್ನವೇ ಬನ್ನೇರುಘಟ್ಟ ಪಾರ್ಕ್ಗೆ ಹೊಸ ಅತಿಥಿಗಳ ಆಗಮನವಾಗಿದ್ದು ಒಂದು ರೀತಿ ಹೊಸ ವರ್ಷದ ವಾತಾವರಣ ಕಳೆ ಕಟ್ಟಿದಂತಾಗಿದೆ. ಪ್ರವಾಸಿಗರು ಇವುಗಳ ವೀಕ್ಷಣೆಗೆ ಇನ್ನೂ ಕೆಲ ತಿಂಗಳು ಕಾಯಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.